ಜೀವನ ಏನಕ್ಕೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಏನು ನಾನು ತಿಳಿಯೋಕ್ಕೆ ಪ್ರಯತ್ನ ಮಾಡಬೇಕು. ತಿಳಿಯೋಕ್ಕೆ ಪಾಪ ಇವರು ತುಂಬ ಇಷ್ಟಪಡ್ತಾರೆ, ಆದರೂ ಆಗಿಲ್ಲ. ಯಾಕೆ ಅಂತಂದರೆ ಮನೆ ಅಂತಕ್ಕಂಥದ್ದು, ಆಸ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಮನೆ ಕಟ್ಟುವಂಥ ವಿಚಾರದಲ್ಲೂ ಕೂಡ, ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲೂ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರದೋ ಒಂದು ಮೂಗು, ಯಾರದೋ ಒಂದು ದೇಹ, ಈ ಅಂಟಿಸೋದು ಚೆನ್ನಾಗಿ ಕಲ್ತಿದ್ದೀವಿ ನಾವು. ಮೂಗು ಒಬ್ಬರದು, ದೇಹ ಒಬ್ಬರದು. ಮನೆ ಹಂಗೆ ಮಾಡ್ತಾ ಇರೋದು ನಾವು. ಎಲ್ಲೋ ಹೋಗಿ ನೋಡ್ಕೊಬರ್ತಾರೆ, ಅದನ್ನು ತಂದು ಬಾಲ್ಕನಿ ಹೆಚ್ಚಿಸ್ತಾನೆ. ಇನ್ನೊಂದು ಕಡೆ ಹೋಗಿ ನೋಡ್ತಾನೆ, ಬಾಗಲ್ ನೋಡ್ತಾನೆ, ಆ ಬಾಗಲ್ ತಂದು ಇನ್ನೊಂದು ಕಡೆ ಇಡ್ತಾನೆ. ಕಾಪಿ ಮಾಡಿ ಬದುಕೋದ್ರಲ್ಲೇ ನಾವು ಸಾಯ್ತಾ ಇರೋದು. ಅವನು ಮದುವೆ ಮಾಡ್ಕೊಂಡ, ನನಗೆ ಮದುವೆ ಆಗಬೇಕು. ಅವನು ಗಂಡು ಮಗು ಆಯಿತು, ನನಗೆ ಗಂಡು ಮಗು ಆಗಬೇಕು. ಯಾರಪ್ಪನ ಮನೆ ಆಸ್ತಿ ಅಲ್ಲ ಇದು. ನಮ್ಮ ಯೋಗ್ಯತೆಗನುಸಾರವಾಗಿ ಭಗವಂತ ಕಳಿಸಿರ್ತಾನೆ ಹೊರತು ನಿನ್ನ ಬಯಕೆಯಂತೆ ಇಲ್ಲಿ ಭಗವಂತ ಯಾವ ಕಾರಣಕ್ಕೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ಕೊಟ್ಟಿರ್ತಾನೆ, ಕೊಟ್ಟಿಲ್ಲ. ವೆರಿ ಸಿಂಪಲ್. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಇಲ್ಲ ಗುರುಗಳೇ, ಹೋಗಿ ಆಯ್ತು 25 ವರ್ಷ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ಹೋಗಿದ್ದು ತಾಯಿ ಗುರುಗಳೇ. ಏನಾಗಿತ್ತು ಅಮ್ಮಂಗೆ? ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು. ಓಕೆ, ಈಗ ನೀವು ಮೊದಲು ಅವ್ರಿಗೆ ಊಟ ಹಾಕಿಯಪ್ಪ. ಸುಮಂಗಲಿ ತಾನೇ ಹೋಗಿದ್ದು? ಹೌದು ಗುರುಗಳೇ, ಹೌದು. ಏನಪ್ಪ ಇಷ್ಟೊಂದು ಕರ್ಮ, ಬರೀ ಖಾಲಿ ತಟ್ಟೆ ಕೊಟ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ರಲ್ಲಪ್ಪ ನಿಮ್ಮ ಅಮ್ಮನಿಗೆ. ಊಟ ಹಾಕಿ ಫಸ್ಟ್. ಪ್ರತಿ ವರ್ಷ ಮಾಡ್ತೀವಿ ಗುರುಗಳೇ. ಏನು ಮಾಡ್ತಾರದು ನೀವು? ಎಡೆ ಹಾಕ್ತಾ ಇದ್ದೀರಾ? ಹೌದು ಗುರುಗಳೇ. ಸರಿನಾ? ಇದು ತೋರಿಸ್ಬಿಡಿ, ಬಾ ತಿನ್ಕೋ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ನರಕ ಪ್ರಾಪ್ತಿ ಇದು. ಅವ್ರಿಗೆ ಯಾವುದೋ ಒಂದು ಕ್ರಮ ಇದೆ. ಸುಮಂಗಲಿಗೆ ಮಾಡ್ತಕ್ಕಂಥ ಶ್ರಾದ್ದಗಳನ್ನು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ವೇದ ಭವನದಲ್ಲಿ ಮಾಡ್ತೀನಿ, ಅದೆಲ್ಲ ಪಕ್ಕದಲ್ಲಿ ಮಾಡ್ತೀನಿ, ಅದೆಲ್ಲ ಮಾಡೋಂಗಿಲ್ಲ. ನಿಮಗೆ ಜೀವನದಲ್ಲಿ ದಟ್ಟ ದರಿದ್ರ ಹೋಗಬೇಕಂದ್ರೆ ಪ್ರಾಯಶ್ಚಿತ್ತ ಆಗಲೇಬೇಕು. ಜನ್ಮ ಕೊಟ್ಟವರ ಋಣವನ್ನು ತೀರಿಸಲೇಬೇಕು. ನಾವು ತೀರಿಸಿಲ್ಲ, ನಾವು ಬದುಕೋಕ್ಕಾಗಲ್ಲ. ಪುಕ್ಕಟೆಯಾಗಿ ದೇವ್ರು ಸಿಗ್ತಾರೆ ಅಂತ ಅವ್ರು ಮುಂದೆ ಕೂತ್ಕೊಂಡು ಗೋಳಾಡೋದು. ಅವರು ಈ ಸಂಕ್ರಾಂತಿ ಹಬ್ಬದ ದಿವಸನೇ ಹೋಗಿದ್ದು ಗುರುಗಳೇ. ಮಾಡಿ ಸಂಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ನಿಮ್ಮ ತಾಯಿ ಬಗ್ಗೆ ಹೋಗಿ ದಿನ ಏನು, ತಿಥಿ ಏನಿತ್ತು ತಿಳ್ಕೊಂಡು ಮತ್ತೆ ತಪ್ಪು ಮಾಡಬೇಡಿ. ಏನು ಕರೆಕ್ಟಾಗಿ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ತಿಳ್ಕೊಂಡು ಮಾಡಿ. ಆ ಅಮ್ಮ ನಿಮಗೆ ಆಶೀರ್ವಾದ ಮಾಡಿದ್ರೆ ಎಲ್ಲ ಅಕೌಂಟ್ ಓಪನ್ ಆಗುತ್ತೆ. ಒಂದು. ಎರಡನೇದಾಗಿ ನೀವು ಆದಷ್ಟು ಮಟ್ಟಕ್ಕೂ ಸ್ವಲ್ಪ ಬೆಳಗ್ಗೆ ಸಂಜೆ ಕರೆಕ್ಟಾಗಿ 40 ನಿಮಿಷ ವಾಕ್ ಮಾಡೋದು ಪ್ರಯತ್ನ ಮಾಡಿ. ಬಾಳೆ ಎಲೆಯಲ್ಲಿ ಊಟ ಮಾಡಿ. ಸಂಜೆ ಊಟ ಬೇಡ, ರಾತ್ರಿ ಊಟ ಜೀವನದಲ್ಲಿ ಮುಟ್ಟಬೇಡಿ. ಒಳ್ಳೆ ನಿದ್ದೆ ಬರುತ್ತೆ. ಅವಕಾಶ ಆದರೆ ತಿಳ್ಕೊಳ್ಳಿ. ಇನ್ನೊಂದು ಸಲ ಹೇಳಿ ಬೇಕಾದ್ರೆ ಮಾತಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.